ಕ್ಯಾಮ್ರಾ ನೋಡ್ಲ ಕ್ಯಾಮ್ರಾ ಇದು ಕ್ಯಾಮ್ರಾ ಬೆಣ್ಣೆ ದೋಸೆ ಇಲ್ಲಿ ನೋಡು ಅಲ್ಲೇ ನೋಡಿ. ಇವತ್ತು ನಮ್ಮ ಹಿತೇಶ್ ಅವರು ಸ್ಪೆಷಲ್ ಆಗಿರೋ ಒಂದು ಪ್ಲೇಸಿಗೆ ಕರ್ಕೊ ಬಂದಿದ್ದಾರೆ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ, ಆದರೆ ಬಾ ಅಂತ ಕಾಲ್ ಮಾಡಿದ ಕೂಡಲೇ ಎತ್ಕೊ ಬಂದಿದ್ದೀನಿ. ಜನ ನೋಡಿದ್ರೆ ಕ್ಯೂ ಅಲ್ಲಿ ನಿಂತಾರೆ. CTR ಅಂತಪ್ಪ, ಸೆಂಟ್ರಲ್ ಟಿಫಿನ್ ರೂಮ್, ಸಿಕ್ಕಾಪಟ್ಟೆ ಫೇಮಸ್ಸು ಬೆಂಗಳೂರಿಗೆ. ಎಷ್ಟು ವರ್ಷಗಳಿಂದ ನಾವು ಬೆಂಗಳೂರಿಗೆ ಬಂದು 3 ವರ್ಷ ಆದಮೇಲೆ CTRಗೆ ಬಂದಿದ್ದೀವಿ. ನಮ್ಮ ಪ್ರವೀಣ್ ಅವ್ರ ಜೊತೆ ಮೆಟ್ರೋದಲ್ಲಿ ಬಂದಿದ್ದೀವಿ. ಮೆಟ್ರೋದಲ್ಲಿ ಬಾ ಅಂತ ನಮ್ಮ ಹಿತೇಶ್ ಅವ್ರು ಕರೆದ್ರು. CTR ಅಂತೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಹಿತೇಶ್ ಅವ್ರು ತುಂಬ ವರ್ಷದಿಂದ ಅಂದ್ಕೊಳ್ತಿದ್ರಂತೆ. ದೋಸೆ ಸವಿಯೋಣ ಅಂತ ಬಂದಿದ್ದೀವಿ. ದೋಸೆ ಬಿಟ್ಟರೆ ಇನ್ನೇನು ಸಿಗುತ್ತೆ? ದೋಸೆ, ಮಂಗಳೂರು ಬಜ್ಜಿ, ಸುಮಾರು ಥರ ಇದೆ. ಅವ್ರು ಜನ ನೋಡ್ರೆ ಸಿಕ್ಕಾಪಟ್ಟೆ ಇದ್ದಾರೆ. ಕ್ಯೂ ಗುರು, ಸಿಕ್ಕಾಪಟ್ಟೆ ಕ್ಯೂ ಇದೆ. 4 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 9:30ವರೆಗೂ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಲಾಸ್ಟು. ದೋಸೆ ಅಷ್ಟೇ ಸ್ಪೆಷಲಾ? ದೋಸೆ, ಬೆಣ್ಣೆ ಮಸಾಲೆ ದೋಸೆ. ಕ್ಯಾಮ್ರಾ ನೋಡ್ಲ ಕ್ಯಾಮ್ರಾ ಇದು ಕ್ಯಾಮ್ರಾ ಬೆಣ್ಣೆ ದೋಸೆ ಇಲ್ಲಿ ನೋಡು ಅಲ್ಲೇ ನೋಡಿ. ಅಷ್ಟೇ ಸಾಕು. CTR ಅಲ್ಲಿ ಮೈಸೂರು ಅಲ್ಲ ಯಾವ್ದ ಮಂಗಳೂರು ಮಂಗಳೂರು ಬಜ್ಜಿ ಯಾವ ಇವೆಲ್ಲ. ಆಮೇಲೆ ಮಸಾಲೆ ದೋಸೆ ತಿಂದ್ವಿ, ಚೆನ್ನಾಗಿತ್ತು. ನಮ್ಮ ಹಿತೇಶ್ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿತ್ತಂತೆ. ನನಗೇನು ಅಂಥದ್ದೇನು ಅನ್ನಿಸ್ಲಿಲ್ಲ. ಅಂದರೆ ಈ ರೇಟಿಗೂ ಟೇಸ್ಟಿಗೂ ಕಂಪೇರ್ ಮಾಡಿದ್ರೆ ರೇಟ್ ಸ್ವಲ್ಪ ಜಾಸ್ತಿ ಇತ್ತು, ಟೇಸ್ಟ್ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು. ಹಿತೇಶ್ ಅವ್ರಿಗೆ ಫೇಮಸ್ ಅಲ್ವಾ, ಅದಕ್ಕೆ ರೇಟ್ ಜಾಸ್ತಿ. ಫೇಮಸ್ಸು ಅಂತ ಕರ್ಕೊಂಬಂದರು. ಅದಕ್ಕೇನೆ ಈ ಫೇಮಸ್ಸು ಹೋಟ್ಲ್ಗಳಿಗೆ ಜಾಸ್ತಿ ಹೋಗಕ್ಕೆ ಹೋಗ್ಬಾರ್ದು. ಅಲ್ಲಿ ರೇಟ್ ಇರುತ್ತೆ, ಟೇಸ್ಟ್ ಇರಲ್ಲ. ಫೇಮಸ್ ಅನ್ನೋದಕ್ಕಿಂತ ಕ್ಯೂ ನಿಂತಿದ್ರು ಜನಗಳು. ಜನಗಳು ಕ್ಯೂ ನಿಂತಿದ್ರು. ಅಲ್ಲೊಂಚೂರು ನಮ್ಗೆ ಬೇಜಾರಾಯಿತು. ಅದು ಬಿಟ್ಟರೆ ಪರವಾಗಿರಲ್ಲ ಅನಿಸ್ತು. ಅದಕ್ಕೆ ಹೇಳಿದ್ದೀವಿ ಏನೋ ಬೇರೆ ವ್ಯವಸ್ಥೆ ಮಾಡಿಸಿ ಅಂತ. ಬೇರೆ ನಾವು ಅಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಸ್ವಲ್ಪ ಎಲ್ಲ ಮಾತಾಡಿ ಸ್ವಲ್ಪ ಗದ್ದಲ ಎಲ್ಲ ಆಯಿತು, ಒಳಗಡೆ ಸ್ವಲ್ಪ ಗಲಾಟೆ ಎಲ್ಲ ಆಯಿತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಆಮೇಲೆ ನಾವು ಮಾತಾಡ್ತೀವಿ, CM ಹತ್ರ ಮಾತಾಡಿ ಹೇಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನೋಡೋಣ, ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬೋದು. ಈ ರೋಡ್ಗಳೆಲ್ಲ ಅಭಿವೃದ್ಧಿ ಮಾಡ್ತಾರೆ. ಈ ರೋಡ್ಗಳೆಲ್ಲ ನೋಡಿ, ಇದೆಲ್ಲ ರೋಡ್ಗಳೆಲ್ಲ ಮುಂದೆ ಬಂಗಾರದ ರೋಡ್ ಬರ್ಬೋದು. ಇದೆಲ್ಲ ಚಿನ್ನದ ರೋಡ್ ಬರ್ಬೋದು. ನಿಂತ್ಕೋಬೇಕಲ್ಲ, ಕ್ಯೂ ನಿಲ್ಬೇಕಲ್ಲ. ಆಮೇಲೆ ಮಧ್ಯದಲ್ಲಿ ಹಾಸಿಗೆ ವ್ಯವಸ್ಥೆ ಅದೆಲ್ಲ ಮಾಡಿಸ್ಕೊಡ್ತಾರಂತೆ. ಇನ್ನು ಮುಂದೆ 2 ಕಿಲೋಮೀಟರ್ ಕ್ಯೂ ಇರೋ ಚಾನ್ಸ್ ಇರುತ್ತಂತೆ. ನೋಡೋಣ ಮುಂದೆ ಅದರ ವ್ಯವಸ್ಥೆ. ನೀವು ಬನ್ನಿ, ಗೊತ್ತಾಗುತ್ತೆ ಸರ್. ಈಗ ಒಂದು ಟೈಮ್ ಬಂದು ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್ ಬಾಯ್ ಬಾಯ್, ಟಾಟಾ.